ನಾಯಿ ಮತ್ತು ಬೀದಿ ನಾಯಿ. ಗ್ರಾಮಾಂತರದ ಒಂದು ಸಣ್ಣ ಹಳ್ಳಿಯಲ್ಲಿ ಹಸಿರಿನಿಂದ ಕೂಡಿದ ತಂಪಾದ ವಾತಾವರಣದ ಮಧ್ಯೆ ರಾಮಯ್ಯ ಎಂಬ ಶ್ರೀಮಂತ ರೈತನ ಮನೆಯೊಂದಿತ್ತು. ಆ ಮನೆಯ ಒಡದಿಯಲ್ಲಿ ರಾಜ ಎಂಬ ಸಾಕು ನಾಯಿಯೊಂದಿತ್ತು. ರಾಜ ಒಂದು ಶುದ್ಧ ತಳಿಯ ಜರ್ಮನ್ ಶೆಫರ್ಡ್. ಅದರ ಕಪ್ಪು ಕಂದು ಬಣ್ಣದ ಕೂದಲು ಬೆಳಗಿನ ಸೂರ್ಯನ ಕಿರಣದಲ್ಲಿ ಹೊಳೆಯುತ್ತಿತ್ತು. ರಾಜಕ್ಕೆ ಎಲ್ಲವೂ ಸುಲಭವಾಗಿತ್ತು. ಪ್ರತಿದಿನ ರುಚಿಕರವಾದ ಆಹಾರ, ಮೃದುವಾದ ಹಾಸಿಗೆ ಮತ್ತು ರಾಮಯ್ಯನ ಮನೆಯವರ ಒಡನಾಟ. ರಾಜ ತನ್ನ ಕಾಲರ್ನ ಗಂಟೆಯ ಶಬ್ದದೊಂದಿಗೆ ಓಡಾಡುವಾಗ ಇಡೀ ಗ್ರಾಮಕ್ಕೆ ಅದರ ಶ್ರೀಮಂತಿಕೆಯ ಸಂಕೇತವಾಗಿತ್ತು. ಆದರೆ ಗ್ರಾಮದ ಬೀದಿಗಳಲ್ಲಿ ಕಾಳಿ ಎಂಬ ಬೀದಿ ನಾಯಿಯೊಂದಿತ್ತು. ಕಾಳಿಯ ದೇಹದ ಮೇಲೆ ಕಾಡು ಕಂದು ಬಣ್ಣದ ಕೂದಲು ಇಲ್ಲಿ ಅಲ್ಲಿ ಕೊಳೆಯಿಂದ ಕೊಳಕಾಗಿತ್ತು. ಕಾಳಿಗೆ ಯಾವುದೇ ಮನೆ ಇರಲಿಲ್ಲ, ಯಾವುದೇ ಕಾಲರ್ ಇರಲಿಲ್ಲ. ಅದು ಬೀದಿಗಳಲ್ಲಿ ಅಲೆದಾಡಿ ಜನರು ಎಸೆದ ಆಹಾರದ ತುಣುಕುಗಳನ್ನು ತಿಂದು ಬದುಕುತ್ತಿತ್ತು. ಆದರೂ ಕಾಳಿಯ ಕಣ್ಣುಗಳಲ್ಲಿ ಒಂದು ವಿಶೇಷ ಚೈತನ್ಯವಿತ್ತು, ಜೀವನದ ಹೋರಾಟದಲ್ಲಿ ಗೆದ್ದವನ ಆತ್ಮವಿಶ್ವಾಸ. ಒಂದು ದಿನ ರಾಜ ಮತ್ತು ಕಾಳಿಯ ಭೇಟಿಯಾಯಿತು. ರಾಮಯ್ಯನ ಮನೆಯ ಬಾಗಿಲಿನ ಬಳಿ ರಾಜ ತನ್ನ ದಿನನಿತ್ಯದ ಸಂಜೆಯ ಸುತ್ತಾಟಕ್ಕೆ ಬಂದಾಗ ಕಾಳಿ ಆ ಮನೆಯ ಗೇಟ್ನ ಬಳಿ ಕುಳಿತಿತ್ತು. ಕಾಳಿಯನ್ನು ನೋಡಿದ ರಾಜ ತನ್ನ ಎದೆಯನ್ನು ಉಬ್ಬಿಸಿ ಗಂಭೀರವಾಗಿ ಬೊಂಕಿತು. ನೀನು ಯಾರು? ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿತು. ಕಾಳಿ ರಾಜದ ಗಂಭೀರ ಧ್ವನಿಗೆ ತಿಳಿ ನಕ್ಕಿತು. ನಾನು ಕಾಳಿ, ಬೀದಿಯ ರಾಜ. ಇಲ್ಲಿ ಸ್ವಲ್ಪ ಆಹಾರ ಸಿಗಬಹುದೇನೋ ಎಂದು ಬಂದೆ. ನಿನ್ನ ಮನೆಯವರು ಎಸೆದ ಒಂದಿಷ್ಟು ತಿನಿಸಿನ ತುಣುಕುಗಳು ಸಿಕ್ಕರೆ ನಾನು ಖುಷಿಯಿಂದ ತಿನ್ನುತ್ತೇನೆ ಎಂದಿತು. ರಾಜಕ್ಕೆ ಕಾಳಿಯ ಈ ಉಡಾಫೆಯ ಉತ್ತರ ಕೋಪ ತರಿಸಿತು. ನನ್ನ ಮನೆಯವರು ಎಸೆಯುವ ತಿನಿಸಿನ ತುಣುಕುಗಳು? ನನಗೆ ಪ್ರತಿದಿನ ತಾಜಾ ಮಾಂಸ, ಹಾಲು ಮತ್ತು ಬಿಸ್ಕೆಟ್ಗಳು ಸಿಗುತ್ತವೆ. ನಿನಗೆ ಆ ರೀತಿಯ ಐಷಾರಾಮಿ ಜೀವನದ ಕಲ್ಪನೆಯೇ ಇಲ್ಲ ಎಂದು ಹೆಮ್ಮೆಯಿಂದ ತಿರಸ್ಕರಿಸಿತು. ಶಾಂತವಾಗಿ ಮುಗುಳ್ನಕ್ಕಿತು. ನಿನಗೆ ಐಷಾರಾಮಿ ಜೀವನ ಸಿಕ್ಕಿರಬಹುದು, ಆದರೆ ನನಗೆ ಸ್ವಾತಂತ್ರ್ಯ ಇದೆ. ನಾನು ಇಷ್ಟ ಬಂದಾಗ ಓಡಾಡುತ್ತೇನೆ, ಇಷ್ಟ ಬಂದ ಕಡೆಗೆ ಹೋಗುತ್ತೇನೆ. ಯಾರಿಗೂ ಕಾಲರ್ನ ಗುಲಾಮಗಿರಿ ಇಲ್ಲ. ನಿನಗೆ ಈ ಸ್ವಾತಂತ್ರ್ಯದ ರುಚಿಯೇ ಗೊತ್ತಿಲ್ಲ ಎಂದಿತು. ರಾಜಕ್ಕೆ ಕಾಳಿಯ ಮಾತು ಚುಚ್ಚಿತು. ಸ್ವಾತಂತ್ರ್ಯ? ಯಾವ ಸ್ವಾತಂತ್ರ್ಯ? ದಿನವಿಡೀ ಆಹಾರಕ್ಕಾಗಿ ಅಲೆದಾಡುವುದೇ ನಿನ್ನ ಸ್ವಾತಂತ್ರ್ಯವಾ? ನಾನು ಒಬ್ಬ ರಾಜನಂತೆ ಬದುಕುತ್ತೇನೆ. ನಿನಗೆ ಇದು ಎಂದಿಗೂ ಸಾಧ್ಯವಿಲ್ಲ ಎಂದು ಗದರಿತು. ಕಾಳಿ ಏನೂ ಉತ್ತರಿಸಲಿಲ್ಲ. ಅದು ಕೇವಲ ಒಮ್ಮೆ ರಾಜದ ಕಾಲರ್ನ ಗಂಟೆಯನ್ನು ನೋಡಿ ತನ್ನ ಕೊಳಕಾದ ಕೂದಲನ್ನು ಒಮ್ಮೆ ತಿಕ್ಕಿಕೊಂಡು ಸಂತೋಷವಾಗಿ ಓಡಿಹೋಯಿತು. ರಾಜ ಕಾಳಿಯ ಆತ್ಮವಿಶ್ವಾಸವನ್ನು ನೋಡಿ ಸ್ವಲ್ಪ ಕ್ಷಣ ಗೊಂದಲಕ್ಕೊಳಗಾಯಿತು. ನಾನು ಎಲ್ಲವನ್ನೂ ಹೊಂದಿದ್ದೇನೆ, ಆದರೆ ಈ ಬೀದಿ ನಾಯಿಯ ಕಣ್ಣುಗಳಲ್ಲಿ ಯಾಕೆ ಇಷ್ಟು ಖುಷಿಯಿದೆ ಎಂದು ಯೋಚಿಸಿತು. ಕೆಲವು ದಿನಗಳ ನಂತರ ಗ್ರಾಮದಲ್ಲಿ ಒಂದು ದೊಡ್ಡ ಜಾತ್ರೆ ಆಯಿತು. ರಾಮಯ್ಯ ರಾಜವನ್ನು ತನ್ನ ಜೊತೆಗೆ ಕರೆದುಕೊಂಡು ಜಾತ್ರೆಗೆ ಹೋದ. ಆದರೆ ಜಾತ್ರೆಯ ಗದ್ದಲದಲ್ಲಿ ರಾಜದ ಕಾಲರ್ನ ಬೆಲ್ಟ್ ಒಡೆದು ಅದು ಒಂಟಿಯಾಗಿ ಗೊಂದಲಕ್ಕೊಳಗಾಯಿತು. ಜನರ ಗೂಡಾಟ, ಓಡಾಡಾಟ ಮತ್ತು ಗದ್ದಲದಿಂದ ರಾಜಕ್ಕೆ ಭಯವಾಯಿತು. ಅದಕ್ಕೆ ತನ್ನ ಮನೆಯ ದಾರಿ ಗೊತ್ತಿರಲಿಲ್ಲ. ರಾಜ ಒಂಟಿಯಾಗಿ ಭಯದಿಂದ ಅಲೆದಾಡುತ್ತಿತ್ತು. ಅದೇ ಸಮಯದಲ್ಲಿ ಕಾಳಿ ಜಾತ್ರೆಯ ಬೀದಿಯಲ್ಲಿ ಸಂತೋಷವಾಗಿ ಓಡಾಡುತ್ತಿತ್ತು. ಅದು ಜನರಿಂದ ಬಿದ್ದ ಆಹಾರವನ್ನು ತಿನ್ನುತ್ತಾ ಮಕ್ಕಳ ಜೊತೆ ಆಟವಾಡುತ್ತಿತ್ತು. ಕಾಳಿಯ ಚೈತನ್ಯವನ್ನು ನೋಡಿದ ರಾಜ ಅದರ ಬಳಿಗೆ ಹೋಗಿ, ಕಾಳಿ, ನನಗೆ ದಾರಿ ತೋರಿಸು. ನಾನು ತಪ್ಪಿ ಹೋಗಿದ್ದೇನೆ ಎಂದು ಕೇಳಿಕೊಂಡಿತು. ಕಾಳಿ ಯಾವುದೇ ಹೆಮ್ಮೆಯಿಲ್ಲದೆ ರಾಜವನ್ನು ರಾಮಯ್ಯನ ಮನೆಗೆ ಕರೆದುಕೊಂಡು ಹೋಯಿತು. ದಾರಿಯಲ್ಲಿ ಕಾಳಿ ರಾಜಕ್ಕೆ ಹೇಳಿತು, ನೋಡು ರಾಜ, ಜೀವನ ಎಂದರೆ ಕೇವಲ ಐಷಾರಾಮಿಯಲ್ಲ. ಒಡನಾಟ, ಸ್ವಾತಂತ್ರ್ಯ ಮತ್ತು ಧೈರ್ಯ ಇವುಗಳೇ ಜೀವನದ ನಿಜವಾದ ಸಂಪತ್ತು. ನಿನ್ನ ಕಾಲರ್ ನಿನ್ನನ್ನು ರಕ್ಷಿಸಬಹುದು, ಆದರೆ ನಿನ್ನ ಧೈರ್ಯವೇ ನಿನ್ನನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ರಾಜ ಕಾಳಿಯ ಮಾತುಗಳನ್ನು ಕೇಳಿ ತನ್ನ ಜೀವನದ ಬಗ್ಗೆ ಯೋಚಿಸಿತು. ತನ್ನ ಐಷಾರಾಮಿಯ ಜೀವನದ ಜೊತೆಗೆ ತಾನು ಕಾಳಿಯ ಸ್ವಾತಂತ್ರ್ಯ ಮತ್ತು ಧೈರ್ಯವನ್ನು ಕಲಿಯಬೇಕೆಂದು ಅರಿತಿತು. ಆ ದಿನದಿಂದ ರಾಜ ಮತ್ತು ಕಾಳಿ ಸ್ನೇಹಿತರಾದವು. ರಾಜ ಕಾಳಿಯ ಜೊತೆ ಬೀದಿಗಳಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಿತ್ತು ಮತ್ತು ಕಾಳಿ ಕೆಲವೊಮ್ಮೆ ರಾಮಯ್ಯನ ಮನೆಯ ಒಡದಿಯಲ್ಲಿ ರಾಜದ ಜೊತೆ ಆಹಾರವನ್ನು ಹಂಚಿಕೊಳ್ಳುತ್ತಿತ್ತು. ನೀತಿ: ಜೀವನದ ಸಂತೋಷ ಐಷಾರಾಮಿಯಲ್ಲಿರದೆ, ಸ್ವಾತಂತ್ರ್ಯ, ಧೈರ್ಯ ಮತ್ತು ಸ್ನೇಹದಲ್ಲಿದೆ. ಒಬ್ಬರಿಂದ ಒಬ್ಬರು ಕಲಿಯುವುದೇ ಜೀವನದ ನಿಜವಾದ ಸಂಪತ್ತು.